ಇನ್ನು ಮಂಜು ಮೇಲೆ ಕೈ ಮಾಡಿದಂಥ ರಜತು ತಾಕತ್ತಿದ್ರೆ ಮುಟ್ಟೋ ಅಂತ ಹೇಳಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಮುಟ್ಟು ಅಂತ ಹೇಳೋ ಪ್ರಶ್ನೆ ಕೂಡ ಬಂತು. ಇನ್ನೊಂದು ಕಡೆ ಟಾಸ್ಕ್ ಟೇಬಲ್ಗಳೆಲ್ಲ ಹಾಳು ಮಾಡಿದಂಥ ಕೆಂಗಣಿ ಕೂಡ ಬಿಗ್ ಬಾಸ್ ಕೆಂಗಣಿ ಕೂಡ ಗುರಿಯಾಗಿದ್ದಾರೆ. ಮನೆ ಮಂದಿಯವರಿಗೆಲ್ಲ ನನ್ನ ಪ್ರಕಾರ ಈ ವಾರ ಏನಾಗುತ್ತೆ ಅಂತಂದರೆ ಯಾವುದು ಅಂದ್ಕೊಂಡಿರ್ತಾರೆ ಈ ಇಮ್ಯುನಿಟಿ ಪವರ್ಸ್ ಅವನ್ನ ಯಾವುದನ್ನು ಕೂಡ ಕೊಡೋದಿಲ್ಲ ಮತ್ತು ಲಕ್ಸುರಿ ಇದನ್ನು ಕೂಡ ಸಿಗೋದಿಲ್ಲ ಅಂತ ಹೇಳಿ ಈಗ ಮೋಸ್ಟ್ಲಿ ಗೊತ್ತಾಗ್ತದೆ. ಯಾಕೆಂತಂದರೆ ಉದ್ದೇಶಪೂರ್ವಕ ಟೇಬಲ್ ಹಾಳು ಮಾಡಿದ್ದಲ್ಲದೆ ಇಬ್ಬರು ಕೂಡ ಹೊಡೆದಾಟಕ್ಕೆ ನಿಂತ್ಕೊತಾರೆ. ಆಮೇಲೆ ನಾನು ಹೊಡೆದ್ಬಿಟ್ಟೆ ಹೋಗೋ ನನ್ನ ಮಗ ಅಂತೇಳಿ ರಜತ್ ಮತ್ತೊಂದು ಸರಿ ಹೇಳ್ತಾರೆ. ಈ ಹಿಂದೆ ಕೂಡ ಸುದೀಪ್ ಅವರು ಎಚ್ಚರಿಸಿದ್ರು ಕೂಡ ರಜತ್ ಎಚ್ಚೆತ್ಕೊಂಡಂಗೆ ಯಾಕೋ ಕಾಣ್ತಿಲ್ಲ. ಮತ್ತು ಉಗ್ರ ಮಂಜು ಆಟನೂ ಕೂಡ ಅಷ್ಟು ಕಡಿಮೆ ಸರಿ ಬರ್ತಿಲ್ಲ. ಈ ವಾರದಲ್ಲಿ ಧನರಾಜ್ ಆಚಾರ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ ಅಂತಲೂ ಸಹ ಹೇಳ್ಬೋದು. ಧನರಾಜ್ ಆಚಾರ್ ಮತ್ತೊಂದು ಮುಖಾನೇ ಈಗ ರಿವೀಲ್ ಆಗಿದೆ. ಎಷ್ಟು ದಿನದಿಂದ ಮುಖಾನ ತುಂಬ ಮರೆಯಾಗಿ ಇಟ್ಕೊಂಡಿದ್ದಾರೆ ಅಂಬೋದು ಈಗ ಗೊತ್ತಾಗ್ತದೆ. ಯಾಕೆ ಈ ಟಾಸ್ಕ್ನ ವೇಳೆ ಫಿಸಿಕಲ್ ಆಗಿ ತುಂಬಾ ಹ್ಯಾಂಡ್ಲಿಂಗ್ ಕೂಡ ಮಾಡಿದ್ದಾರೆ. ರಜತ್ ಮತ್ತು ಉಗ್ರ ಮಂಜು ನಡುವೆ ದೊಡ್ಡ ಮಟ್ಟಿಗೆ ಮಾತು ಪೈಪೋಟಿ ಕೂಡ ನಡೆದಿದೆ. ಇನ್ನು ಇದು ಯಾವ ಹಂತಕ್ಕೆ ಹೋಗುತ್ತೆ ತಾಕತ್ತಿದ್ರೆ ಮುಟ್ಟೋ ಅನ್ನೋ ಲೆವೆಲ್ಗೆ ಕೂಡ ಬಂದು ನಿಂತಿದೆ.